ಲಿವರ್ ಸಮಸ್ಯೆ ಇರ್ಬೋದು. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ನೀವೇನು ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆದರೆ ಅಡ್ಮಿಂಟ್ ಆಗಿ ಸೇರಿದ ದಿನದಿಂದ ಹಿಡಿದು ಡಿಸ್ಚಾರ್ಜ್ ಆಗಿ ಹೊರಗಡೆ ಬರ್ತೀರಲ್ಲ, ಅಲ್ಲಿವರೆಗೂ ನಿಮ್ಗೆ ಏನಾಗುತ್ತೆ ಬಿಲ್ಲು ಅದನ್ನು ನೀವೇನು ಮಾಡಬೇಕು, ಕಂಪ್ನಿಗೆ ಸಬ್ಮಿಟ್ ಮಾಡಬೇಕು. ಇವನು 50% ಮಾತ್ರ ಇರಲಿ, 5,000 ರೂಪಾಯಿ ಡಾಕ್ಟ್ರ್ ಫೀಸ್ ಇರಲಿ, ಎಲ್ಲ ಸಬ್ಮಿಟ್ ಮಾಡಿದ್ರೆ ನಮ್ಮದೇ ಒಂದು ಪ್ಯಾನಲ್ ಇರುತ್ತೆ. ಸಂಸ್ಥೆ ಏನು ಮಾಡೋದು, ನಿಮ್ಮ ರಿಕ್ವೆಸ್ಟ್ನ ಅಲ್ಲಿ ಹಾಕುತ್ತೆ. ಅಲ್ಲಿ ಎಷ್ಟು ಕಲೆಕ್ಟ್ ಆಗುತ್ತೋ ಅಮೌಂಟ್ನ ನೀವು ಏನು ಖರ್ಚು ಮಾಡಿದ್ದಲ್ಲ, ಕಲೆಕ್ಟ್ ಆಗಿರೋ ಅಮೌಂಟ್ನ ₹1 ಸಹ ಬಳಸ್ಕೊಳ್ತಾರೆ ನಿಮ್ಗೆ ಎಷ್ಟಿದೆಯೋ ಅಷ್ಟು ಕೊಡುತ್ತೆ ಸಂಸ್ಥೆ ಮೊದಲನೇ ವರ್ಷ. ಆದರೆ ಏನಪ್ಪ ಅಂದರೆ ಅಪಘಾತ ಅಂತ ಏನಾದ್ರು ಆದಾಗ ಮಾತ್ರ ನೀವೇನು ಮಾಡಬೇಕು, FIR ಕಾಪಿ ಮಾಡ್ತಿರ್ಬೇಕು ಪೊಲೀಸ್ ಸ್ಟೇಷನ್, ದಾಖಲೆ ಬೇಕಲ್ಲ ಹಾಗೆ. ಸೆಕೆಂಡ್ ಒನ್ ಅದಾಯ್ತಲ್ಲ, ಅಕಸ್ಮಾತ್ ಎಲ್ಲ ದೇವರೆಲ್ಲರಿಗೂ ಆರೋಗ್ಯ ಚೆನ್ನಾಗಿ ಕೊಟ್ಟಿರಲಿ, ಮೊದಲನೇ ವರ್ಷ ಏನೂ ಆಗಲಿಲ್ಲ ಅಂದರೆ ಸಂತೋಷ. ಸ್ವಲ್ಪ ಎರಡನೇ ವರ್ಷ ಏನಾಗುತ್ತೆ ಅಂದರೆ ಎರಡನೇ ವರ್ಷಕ್ಕೆ ಆ ವ್ಯಾಲ್ಯೂ 1 ಲಕ್ಷದಿಂದ 2 ಲಕ್ಷವರೆಗೂ ಆಗುತ್ತೆ. ಅಂದರೆ ಮೊದಲನೇ ವರ್ಷ ಬಳಸ್ಕೊಳ್ಳಿಲ್ಲ ಅಂದರೆ ಎರಡನೇ ವರ್ಷಕ್ಕೆ 2 ಲಕ್ಷ, 3 ವರ್ಷಕ್ಕೆ 3 ಲಕ್ಷ, 5 ವರ್ಷಕ್ಕೆ 5 ಲಕ್ಷ, ಹಿಂಗೆ 10 ರಿಂದ 19 ವರ್ಷವರೆಗೂ ಇದೆ ಆ ಫೆಸಿಲಿಟಿ ಇದೆ. ಆಯಿತಾ? ಜೊತೆಗೆ ಸ್ವಲ್ಪ 3ನೇ ವರ್ಷದಲ್ಲಿ ಯಾರು ಇನ್ಸಿಡೆಂಟ್ ಆಗಿದ್ರೆ 3 ಲಕ್ಷ ಮಾತ್ರ ನಿಗದಿ ಮಾಡ್ತಾರೆ. ಅಂದರೆ ಆ ಫಂಡಲ್ಲಿ ಎಷ್ಟು ಕರೆಕ್ಟ್ ಆಗುತ್ತೆ ಸರಿನಾ? ಇದ್ರ ಬಗ್ಗೆ ಏನೋ ಡೌಟ್ ಇದೆಯಾ? 7ನೇ ವರ್ಷ ಆದರೆ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರಿಗಾರು ಒಬ್ಬರಿಗೆ ಒನ್ ಟೈಮ್ ಮಾತ್ರ, ಅದು ನಮಗೆ ಆಗಿರ್ಬೋದು, ನಮ್ಮ ತಂದೆ ತಾಯಿಗೆ ಆಗಿರ್ಬೋದು, ಮಕ್ಕಳು ಆಗಿರ್ಬೋದು, ಯಾರು ಒಬ್ಬರು ಒನ್ ಟೈಮ್ ಮಾತ್ರ ಉಪಯೋಗಿಸ್ಬೋದು. ನನ್ನ ಮಗುವಿಗೆ 3 ವರ್ಷದಲ್ಲಿ ಮಾಡುತ್ತೆ, ಈಗ 7ನೇ ವರ್ಷ ಇನ್ನೊಬ್ಬ ಮಗುವಿಗೆ ಬಂದಿದೆ ಕಾಯಿಲೆ ತೋರಿಸ್ಕೊಂಡು ಆಗುತ್ತೆ. ಯಾರು ಜೀವನದಲ್ಲಿ ಒಬ್ಬರಿಗೆ ಒನ್ ಟೈಮ್. ಆಯಿತಾ? ಇನ್ನೊಂದು ಬೆನಿಫಿಟ್ ಇದೆ, ಒಂದು ಲೋನ್ ಫೆಸಿಲಿಟಿ ಇದೆ. ಲೋನ್ ಸುಮಾರು 2,250 ರೂಪಾಯಿಂದ ನಿಮಗೆ 10 ಲಕ್ಷದವರೆಗೂ ಲೋನ್ ಸಿಗುತ್ತೆ. ಎಷ್ಟರಿಂದ 2,250 ರೂಪಾಯಿಂದ. ನೋಡಿ, ಸಾಮಾನ್ಯ ಬೇರೆ ಬ್ಯಾಂಕಲ್ಲಿ ನೀವೇನಾದ್ರು ಲೋನ್ ತಗೋಬೇಕು ಅಂದರೆ ಜಸ್ಟ್ ಜನರಲ್ ಮಾಡಿ ಏನೇನು ಡಾಕ್ಯುಮೆಂಟ್ ಕೇಳ್ತಾರೆ, ಆಧಾರ್ ಕೇಳ್ತಾರೆ, ಪಾನ್ ಕೇಳ್ತಾರೆ, ಮತ್ತು ಮನೆ ಪತ್ರ ಏನಾದ್ರು ಕೇಳ್ತಾರೆ ಇಲ್ವಾ? ಜೊತೆಗೆ ಇದು ಶೂರಿಟಿ ಕೇಳ್ತಾರೆ, ಎಲ್ಲ ಓಕೆ ಶೂರಿಟಿ ಕೇಳ್ತಾರೆ. ಇತ್ತೀಚೆಗೆ ಏನಪ್ಪ ಅಂದರೆ ಶೂರಿಟಿಗೆ ಅವ್ರಿಗೂ ಸಹ ಸಿವಿಲ್ ಇರಬೇಕಂತೆ, ಹಂಗಿದ್ರೆ ಮಾತ್ರ ಕೊಡ್ತಾರೆ. ಓಕೆ ಎಲ್ಲ ಆಯಿತು ಮಾಡಿದ್ವಿ, ಆಮೇಲೆ ಒಂದು 50 ಕಡೆ ಸೈನ್ ಹಾಕ್ಸ್ಕೊಂಡು 1 ಲಕ್ಷ ಕೊಡ್ತಾರೆ. ಆದರೆ ತೀರ್ಸೋರು ಏನಾಗುತ್ತೆ ಹೇಳಿ 15-20 ಬಡ್ಡಿ ಬಂದಿರುತ್ತೆ ಅಲ್ವಾ? ಆದರೆ ನಮ್ಮಲ್ಲಿ ನೋಡಿ ಯಾವುದೇ ಬಡ್ಡಿ ಇಲ್ಲ, ಯಾವುದೇ ಶೂರಿಟಿ ಇಲ್ಲ, ಯಾವುದೇ ಗ್ಯಾರಂಟಿ ಇಲ್ಲ. ಆದರೂ ನಿಮಗೆ 2,250 10 ಲಕ್ಷವರೆಗೂ ನಿಮಗೆ ಲೋನ್ ಕೊಡ್ತಾರೆ. ಆಯಿತಾ? ಅಲ್ಲಿ ಇಲ್ಲಿ ಮೊದಲನೇ ಲೋನ್ ಮಾತ್ರ ಎಲಿಜಿಬಲ್ ಆಗಬೇಕು ಅಂದರೆ ಕನಿಷ್ಠ 3 ಜನಕ್ಕೆ ನೀವು ಅವಕಾಶ ಕೊಡಬೇಕು. ಈಗ 10 ಜನ, ಅವರೊಂದು 5 ಜನ ಬಂದಿದೆ ಔಟಿಂಗ್, ನನ್ನ ಕಡೆಯಿಂದ 12-13 ಜನ ಬಂದಿದ್ದಾರೆ. ಇವತ್ತು ಟೋಟಲ್ ನನ್ನ ಟೀಮಿಗೆ 98-95 ಜನ ಆಗಿದ್ದಾರೆ. ಹಂಗೆ ಕನಿಷ್ಠ 3, ನಾನು 12-15, ಮೇಡಮ್ 15-20 ಜನ ಕೊಡ್ತಿದ್ದಾರೆ. ಈ ಥರ ಕನಿಷ್ಠ 3 ಜನ ಗರಿಷ್ಠ ಎಷ್ಟಾದರೂ ಅವಕಾಶ ಕೊಡ್ಬೋದು. ಈ ಥರ ಬರೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ. ಜೊತೆಗೆ ಮೇಡಮ್ ಆಮೇಲೆ ಬೆನಿಫಿಟ್ಸ್ ಹೇಳಿ ಬರ್ತಿದ್ದೇನೆ ಅಂತ, ಆಯಿತಾ? ಮೇಡಮ್ ಹೇಳ್ತಾರೆ ಯಾರು ಎಷ್ಟು ಅಂದರೆ ಏನು ಅಂತ ಹೇಳ್ಬೋದು. ಈ ಥರ ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ಹಂತವಾಗಿ, ಆಮೇಲೆ ಲೋನು, ಮತ್ತು ಇನ್ನೊಂದು ಇನ್ನೊಂದು ಮ್ಯಾರೇಜ್ ಫಂಡ್ ಅಂತ ಬರುತ್ತೆ, ಇನ್ನೊಂದು JDGP ಅಂತ ಬರುತ್ತೆ. ಈ ಥರ ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಮೇಡಮ್ ಕೊಡ್ತಾರೆ, ಸಂಪೂರ್ಣ ಮಾಹಿತಿನ. ಜೊತೆಗೆ ನನ್ನ ಪರಿಚಯ ಮಾಡ್ಕೊಳ್ಳಿ, ನಾನು ಪರಿಚಯ ಮಾಡ್ಕೋಬೇಕಾಯ್ತು. ನಂದು ತಾರನಾಥ್ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ತಗೊಂಡು ಜಸ್ಟ್ 2.5 ತಿಂಗಳಾಯಿತು. 2.5 ತಿಂಗಳಿಂದ ಇವತ್ತು 89 ಜನ ಇದ್ದಾರೆ ನನ್ನ ಟೀಮಲ್ಲಿ. ನಾನು ಅವಕಾಶ ಕೊಟ್ಟಿದ್ದು 12 ಜನಕ್ಕೆ ಕೊಡ್ತೇನೆ. 12 ಜನದಿಂದ ವಿಸ್ತಾರ ಆಗಿ ಇವತ್ತು ನನ್ನ ಟೀಮಲ್ಲಿ 90-95 ಜನ ಇದ್ದಾರೆ. ನೋಡಿ, ನನ್ನ ಟೀಮ್ 95 ಜನ ಅಂದರೆ ಬರೀ ತುಳುಗಲ್ಲಿ ಮಾತ್ರ ಇಲ್ಲ, ಸೀಮಿತ ಆಗಿಲ್ಲ. ಮಹಾರಾಷ್ಟ್ರ ಇದ್ದಾರೆ, ಶಿರಾ ಇದ್ದಾರೆ, ಬೀದರ್ ಇದ್ದಾರೆ, ಗುಲ್ಬರ್ಗ, ಮತ್ತು ಶಿರಡಿ, ಈಗ ಸಾಕಷ್ಟು ಕಡೆ ಇದ್ದಾರೆ ನನ್ನ ಟೀಮಲ್ಲಿ. ಬೆಂಗಳೂರು, ಮೈಸೂರು, ತುಮಕೂರು. ಇವತ್ತಲ್ಲಿ ಆ 90 ಜನ ಅಂದರೆ 50 ಜನ ವರ್ಕ್ ಮಾಡೋದು ಸಾಕು ನನಗೆ ಒಳ್ಳೆಯ ಇನ್ಕಮ್ ಬರುತ್ತೆ. ಪ್ರತಿದಿನ ಎಲ್ಲರಿಗೂ 24 ಗಂಟೆ ಇದೆ ಅಲ್ವಾ? ಬಟ್ ನಮ್ಮ ಟೀಮಲ್ಲಿ 50 ಜನ ಒಬ್ಬರು 1 ಗಂಟೆ ಮಾಡಿದ್ರು ನನಗೆ 50 ಗಂಟೆ ಏನು ಕೆಲಸ ಮಾಡಿದ್ದು ಅದು ಇನ್ಕಮ್ ಬರುತ್ತೆ. ನೋಡಿ, 10 ಜನ ಮುಂದೆ ಸಾಕಷ್ಟು ಜನ ಮಾಡಿದ್ರು. ಇದು ಹೊಸ ಪರಿಸ್ಥಿತಿ. 50 ನೋಡ್ಬೇಕು, ಅವ್ರು ಮಾಡಿದ ಇನ್ಕಮ್ ನನಗೆ ಬಂದಿದೆ. ಅಂದರೆ ಇಲ್ಲಿ ನಮ್ಮ ಟೀಮಿಂದ ಯಾರೇ ಮಾಡಲಿ ಇನ್ಕಮ್ ಬರುತ್ತೆ, ಒಳ್ಳೆ ಇನ್ಕಮ್ ಇದೆ. ಇದು ನನ್ನ ಪತ್ತೆ ಸಾಕು. ಇವತ್ತು ನಿಮಗೆ ವೆಲ್ಕಮ್ ಮಾಡ್ತಿದ್ದೀನಿ. ನಮ್ಮ ಲಕ್ಷ್ಮೀ ದೇವಿ ಅಂತ ಹೇಳ್ಬಿಟ್ಟು ನಮ್ಮ 5 ಜಿಲ್ಲೆ ಇಂಥ ಜೋನ್ ಗೌರ್ಮೆಂಟ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತಿದ್ದೀನಿ. ಮೇಡಮ್ ಬನ್ನಿ. ತುಂಬ ಸರಳ ಸ್ವಭಾವದವರು, ನೋಡೋಕ್ಕೆ ಸ್ವಲ್ಪ ಸರಳ ಇದ್ದಾರೆ, ಬಟ್ ಒಳ್ಳೆ ಚೆನ್ನಾಗಿ ಸಂಸ್ಥೆ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಟೆಕ್ನಿಕಲ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಇವರು ನಮ್ಮ ಈ ಬಗ್ಗೆ ನಮ್ಮ ಮತ್ತೆ ಮುಂದುವರಿಸ್ತಾರೆ. ಥ್ಯಾಂಕ್ ಯು. ಪರಿಚಯ ಮಾಡ್ಕೋದಕ್ಕೆ ನಮ್ಮ ತಾಲೂಕು ಕೋಆರ್ಡಿನೇಟರ್ ಆಗಿದ್ದಾರೆ ಅವರು.
ಹೋಗ್ತಾರೆ.